ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ನನ್ನೊಳಗೆ ಇದನ್ನೆಲ್ಲ ಮುಚ್ಚಿಟ್ಕೊಂಡು ಸಾಕಾಗಿದೆ. ಬುದ್ಧಿನ ಮೀರಿ ನನ್ನ ಮನಸ್ಸು ನಿನ್ನಲ್ಲೇ ಇರುತ್ತೆ. ನಾನೇನೇ ಅಂದ್ಕೊಂಡ್ರು ಎಷ್ಟೇ ತಡೆದ್ರು ನಿನ್ ಬಗ್ಗೆ ಪ್ರೀತಿನ ಬರೀ ಸ್ನೇಹ ಅಂತ ರಿಸ್ಟ್ರಿಕ್ಟ್ ಮಾಡೋಕೆ ಆಗ್ತಾನೆ ಇಲ್ಲ ಜಾನು. ಇದನ್ನ ಹೇಳ್ಬೇಕು ನಿನ್ಗೆ. ಬಾ ನೀನು, ಪ್ಲೀಸ್ ಬಾ ಜಾನು. ನೀನ್ ಬರ್ತೀಯ ಅಷ್ಟೆ. ನೀನೇನ್ ಬಯಸ್ತೀಯೋ ಅದ್ ನಿಂಗೆ ಸಿಗುತ್ತೆ. ಶ್ರೀ, ಜಾನು ನೀನಾ? ಎಲ್ಲಿತ್ಕೊಂಡು ಏನ್ ಮಾಡ್ತಿದ್ಯಾ? ನಿಂಗೆ ಕಾಯ್ತು. ಹೀಗೆ ಸುಮ್ನೆ ಹೀಗ್ ಬೀದಿಯಲ್ಲಿ ಇತ್ಕೊಂಡು ತಪಸ್ ಮಾಡ್ತಿದ್ಯಾ? ಏನಂತ? ಬರ್ಲಿ ಅಂತ. ಯಾರು? ನೀ ಬಸ್ಸು ಬಸ್ ಸ್ಟಾಪ್ ಅಲ್ಲಿ ನಿತ್ರೆ ಬಸ್ ಬರಲ್ಲ, ಹೀಗೆಲ್ಲೆಲ್ಲೋ ಬೀದಿಯಲ್ಲಿ ಇದ್ರೆ ಬರುತ್ತಾ? ಬಂದಿದೆಯಲ್ಲ. ಏನಿಲ್ಲ, ಯಾಕೆ ಲೇಟು? ಅಯ್ಯೋ ಅದೊಂದ್ ದೊಡ್ಡ ಕತೆ. ನಡಿ ಬಸ್ ಸ್ಟಾಪ್ ತನಕ ನಡ್ಕೊಂಡು ಹೋಗೋಣ, ಅಲ್ಲೇ ಹೇಳ್ತೀನಿ. ಮಳೆ ಬರೋ ಹಾಗಿದೆ. ಬರ್ಲಿ, ಜೋರಾಗಿ ಬರ್ಲಿ, ನಂಗೂ ಅದೇ ಬೇಕಾಗಿರೋದು. ಬಂದ್ರೆ ನಂದಕ್ ಬಿಡಲ್ವಾ ನಾವು? ಯಾಕೆ ಛತ್ರಿ ತಂದಿಲ್ವಾ? ಮಳೆಗಾಲ ಅಂತ ಗೊತ್ತು, ಯಾಕೆ ಛತ್ರಿ ತಂದಿಲ್ಲ? ಅಯ್ಯೋ, ಅದು ಕಾರಣ ಇಲ್ದೇನೆ ಯಾಕೆ ಅಂತ. ಕಾರಣ ಬೇರೆ ಬೇಕಾ? ಈ ಹುಡುಗ್ರೆ ಇಷ್ಟು ಏನ್ ಬೇಕು ಅದ್ ತರೋದೇ ಇಲ್ಲ. ಹಂಗೆ ಕೈ ತಪ್ಪದ್ಮೇಲೆ ಅದ್ರ ಬಗ್ಗೆ ಯೋಚನೆ ಅಲ್ವಾ? ಏನ್ ಪ್ರಯೋಜನ ಹೇಳು? ಅದೇನೋ ದೊಡ್ಡ ಕತೆ ಇದೆ ಅಂತ ಹೇಳ್ತಿದ್ದಲ್ಲ, ಹೇಳು. ನೀನ್ ಯಾಕೆ ಅಲ್ಲಿ ನಿಂತ್ಕೊಂಡಿದ್ದೆ? ಫಸ್ಟ್ ನೀ ಹೇಳು. ಮೊದ್ಲು ನೀನ್ ಹೇಳು ಜಾನು. ಅಂದ್ರೆ ಏನೋ ವಿಷಯ ಇದೆ, ಹೇಳು. ಜಾನು ಮೊದ್ಲು ನೀನ್ ಹೇಳು ಪ್ಲೀಸ್. ನೀನ್ ಅಲ್ಲಿಟ್ಟಿದ್ದನ್ನ ಫಸ್ಟ್ ನಾನ್ ನೋಡಿದ್ದು, ಅದಕ್ಕೆ ನೀನ್ ಹೇಳು. ಏನೋ ವಿಷಯ ಇದ್ದದಕ್ಕೆ ತಾನೇ ನೀನ್ ಲೇಟ್ ಮಾಡಿದ್ದು. ನೀನ್ ಫಸ್ಟ್ ಜಾನು, ಲೇಡೀಸ್ ಫಸ್ಟ್. ಸರಿ ಬಿಡು, ನನಗೆ ಇವತ್ತು ಮೂಡಿಲ್ಲ, ನಾಳೆ ಯಾವಾಗಾದ್ರೂ ಹೇಳ್ತೀನಿ. ಓಕೆ ಸರಿನಪ್ಪ, ನಾನೇ ಮೊದ್ಲು ಹೇಳ್ತೀನಿ. ಕೇಳಿ ಶಾಕ್ ಆಗ್ಬಾರ್ದು. ಇಲ್ಲ, ನನ್ಗೆ ಮದ್ವೆ ಫಿಕ್ಸ್ ಆಗಿದೆ. ಹೌದಾ? ಹಾ, ನನಗೆ ಹೇಗ್ ಬೇಕು ಅಂತ ಬಯಸಿದ್ನೋ ಅಂತವಳು ಸಿಕ್ಕಿದಾಳೆ. ಡ್ರೀಮ್ ಗರ್ಲ್. ಕಂಗ್ರಾಟ್ಸ್ ಹೇಳಲ್ವಾ? ಸ್ವೀಟ್ಸ್ ಕೇಳಲ್ವಾ? ಕಂಗ್ರಾಟ್ಸ್. ನಂಗೆ ಸ್ವೀಟ್ಸ್ ಇಷ್ಟ ಇಲ್ಲ. ಈಗ ವಿಶ್ ಮಾಡೋದು ಫುಲ್ ಜೋಶಲ್ಲಿ ಹೇಳ್ಬೇಕಪ್ಪ. ಹಾ, ಯಾಕೆ ನಗ್ತಿದೀಯಾ? ನಂಬಿಟ್ಯಾ ನಾನು ಹೇಳೋದನ್ನ? ಇಂಥ ವಿಷಯದಲ್ಲಿ ತಮಾಷೆ ಮಾಡ್ತೀಯಾ? ಸಾರಿ 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 ಸಾರಿ. ಸಾರಿನಾ? ತಡಿ, ನಿನ್ನ ಮಾಡ್ತೀನಿ.
ನಾನ್ ಯಾಕೆ ನಿಂತಿದ್ದೆ ಅಂತ ಹೇಳಾಯ್ತಲ್ಲ ಜಾನು. ನೀನೇನು ಹೇಳ್ಬೇಕು ಅಂತಿದ್ದಲ್ಲ, ಹೇಳು ಪ್ಲೀಸ್. ನಾನ್ ಮದ್ವೆ ಆಗಲ್ಲ ಅಂತ ಹೇಳ್ಬಿಟ್ಟೆ. ಯಾಕೋ ಹಂಗ್ ನೋಡ್ತಿದ್ಯಾ? ನಾನ್ ಸುಳ್ಳು ಹೇಳ್ದೆ ಅಂತ ನೀನು ಸುಳ್ಳು ಹೇಳ್ತಿಲ್ಲ ತಾನೆ? ಇಲ್ಲ, ನಿಜವಾಗ್ಲು. ನಿನಗೆ ಗೊತ್ತು ನನ್ ತಮಾಷೆಗೂ ಸುಳ್ಳು ಹೇಳಲ್ಲ ಅಂತ. ನಿಜವಾಗ್ಲೂ ಮದ್ವೆ ಮುರಿದ್ಬಿಟ್ಟೆ. ಹೇಗೆ? ಹೇಗೋ ಅದೆಲ್ಲ ಬೇಡ. ನಿನಗ್ ಸಂತೋಷ ಆಗ್ಲಿಲ್ವಾ? ತುಂಬಾನೇ ಸಂತೋಷ ಆಗ್ತಿದೆ. ಅಮ್ಮ, ಹೇಗೆ ಕಾಣಿಸ್ತಾ ಇದ್ದೀನಿ? ಚೆನ್ನಾಗಿ ಕಾಣಿಸ್ತಿದ್ದೀನಲ್ವಾ? ಅಮ್ಮ, ಲೆಕ್ಚರ್ ಬೇಡ, ಬಂದ್ ಹೇಳು ಚೆನ್ನಾಗಿ ಕಾಣಿಸ್ತಿದ್ದೀನಿ ಇಲ್ಲ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ. ಇಷ್ಟಕ್ಕೆ ಮುಗಿಯೋದಾದ್ರೆ ಒಂದ್ ಮಾತು ಹೇಳ್ತೀನಿ, ಮುಗಿಯುತ್ತಾ? ದಿನ ಇಡೀ ಹೀಗೆ ಖುಷಿಯಾಗಿರ್ತೀಯ, ಆಮೇಲೆ ಗಂಡ ಬರ್ಲಿಲ್ಲ ಅಂತ ಮೂಲೆ ಹಿಡಿದು ಕೊರಗ್ತೀಯ. ಹೇಗ್ ಗೊತ್ತು? ಪ್ರತಿ ಆನಿವರ್ಸರಿನಲ್ಲೂ ಇದೇ ಹಣ ಬರಹ ತಾನೆ? ಹೋ, ಅನ್ನಪೂರ್ಣ ದೇವಿ ಅವ್ರಿಗೆ ಇವತ್ತು ನನ್ನ ವೆಡ್ಡಿಂಗ್ ಆನಿವರ್ಸರಿ ಅಂತ ನೆನಪಿದೆ. ಗುಡ್. ಹೇಗ್ ಮರೀಲಿ? ಮಗಳು ಮಾತು ಕೇಳದೆ ಬದುಕೋ ದಾರಿಗೆ ಬಂಡೆ ಹೇಳ್ಕೊಂಡದ್ ದಿನಾನ. ನನಗೂ ಅದ್ರ ಬಗ್ಗೆ ನೋವಿದೆ. ಆ ನೋವಿಗೆ ಕಾರಣ ನೀನೆ, ಬಯಸಿ ಬಯಸಿ ತಂದ್ಕೊಂಡು ನೋವು. ಅದನ್ನೇ ಹೇಳಿ ಹೇಳಿ ಎಷ್ಟು ಸತಿ ಚುಚ್ತೀಯ? ನಾನಾಗೆ ನೀನ್ ಕೇಳ್ತೀನಲ್ಲ, ಅದಕ್ಕಲ್ವಾ? ಎಲ್ ಕೇಳ್ತೀಯ? ನೀನು ಯಾರ ಮಾತು ಕೇಳಲ್ಲ, ಹಿಂದೆ ಮುಂದೆ ನೋಡ್ದೆ ಕಡ್ಡಿ ತುಂಡು ಮಾಡಿದಾಗ ಮಾತಾಡ್ತೀಯ. ಅದಕ್ಕೆ ಈ ಸ್ಥಿತಿ ಬಂದಿದೀಯ. ಹೌದು, ನನ್ನ ಸ್ವಭಾವದಿಂದಲೇ ನನ್ನ ಗಂಡ ನನ್ನ ದೂರ ಮಾಡಿರೋದು. ಅದಕ್ಕೆ ಅಮ್ಮನ ಮನೆಯಲ್ಲೇ ಅನ್ನಕ್ ಬಿದ್ದಿರೋದು. ಸಾಸಿವೆನ್ ಗುಡ್ಡ ಮಾಡಬೇಡ. ನನ್ನ ಸ್ವಭಾವ ಅದೇ ಅಲ್ವಾ, ಸಾಸಿವೆನ ಗುಡ್ಡ ಮಾಡೋದು. ಕಟ್ಕೊಂಡ್ ಗಂಡ ದೊಡ್ಡ ದೊಡ್ಡ ಆಸೆ ತೋರಿಸಿ ನನ್ ಮದ್ವೆ ಮಾಡ್ಕೊಂಡ. ತಿಂಗಳಿಗೆ 25,000 ದುಡಿಯೋ ಯೋಗ್ಯತೆನೂ ಇರ್ಲಿಲ್ಲ ಅವನ್ಗೆ. ಅದು ನಿಂಗೆ ಗೊತ್ತಿತ್ತಲ್ಲ? ಗೊತ್ತಿತ್ತು, ಬದಲಾಯಿಸಬಹುದು ಅಂತ ಅಹಮಿಂದ ನನ್ ಮದ್ವೆ ಮಾಡ್ಕೊಂಡೆ. ಕಡೆಗೆ ನಮ್ ಸೋತೋದು. ನಮ್ಮನ್ನ ನಾವು ಬದಲಾಯಿಸ್ಕೊಳ್ಳೋದೇ ಕಷ್ಟ, ಅಂತದ್ರಲ್ಲಿ ಆ ಜಗಮಂಡನ್ನ ಬದಲಾಯಿಸೋದಕ್ಕೆ ಹೊರಟಿದೀಯ. ಆಯ್ತು, ತಪ್ಪು ಮಾಡಿದೀನಿ ನಿಜ. ಅದನ್ನೇ ಪದೇ ಪದೇ ಎತ್ತಾಡೋದ್ರಿಂದ ಏನ್ ಬಂತು ಪ್ರಯೋಜನ? ನಿನಗಿಂತ ಶ್ರೀನೇ ವಾಸಿ. ಆನಿವರ್ಸರಿ ದಿನ ರಾತ್ರಿ ನನ್ನ ಜೊತೆ ಕೂತ್ಕೊಂಡು ಮಾತಾಡ್ತಾನೆ. ಅಟ್ಲೀಸ್ಟ್ ನಾನು ಮಾಡಿರೋ ತಪ್ಪನ್ನ ಎತ್ತಾಡದೆ ಸಮಾಧಾನವಾಗಿ ನಾನು ಮಾತಾಡೋದನ್ನ ಕೇಳಿಸ್ಕೊಳ್ತಾನೆ. ನೀ ನನ್ನ ಹೆತ್ತಾಯಿ, ಅಷ್ಟಾದ್ರೂ ಮಾಡ್ಬೋದಲ್ವಾ? ತಾಯಿಯಾಗಿ ನಿನ್ನ ಜೀವನ ಹಾಳಾಗುತ್ತೆ ಅಂತ ಗೊತ್ತಿದ್ರು ಕೈ ಚೆಲ್ಲಿ ಕೂತಿದ್ದೆ ಅನ್ನೋದನ್ನ ನೆನೆಸ್ಕೊಂಡ್ರೇನೆ ಹೊಟ್ಟೆಲ್ ಬೆಂಕಿ ಬಿತ್ತಾಗುತ್ತೆ. ಇಷ್ಟು ವರ್ಷ ಆದ್ರೂ ಆನಿವರ್ಸರಿ ದಿನ ಗಂಡ ಬರ್ತಾನೆ ಕರೀತಾನೆ ಅಂತ ಆಸೆಯಿಂದ ನೀನ್ ಕಾಯೋದ್ ನೋಡಿದ್ರೆ ನಂಗೆ ಸಂಕಟ ಆಗಲ್ವಾ? ಅದಕ್ಕೆ ರೇಗೋದಾ? ನಾನು ಹಾಗೆ ಕಣೆ, ಗೊತ್ತಿಲ್ವಾ? ಏನೇ ಆದ್ರೂ ನನ್ನ ಕಷ್ಟ ನನ್ನ ಸಂಕಟನ ನಾನೇ ಅನುಭವಿಸ್ಬೇಕು. ಹೊರಗಿನಿಂದನಾದ್ರೂ ಸಮಾಧಾನ ಸಾಂತ್ವನ ಸಿಗದೆ ಹೋದ್ರು ತಾಯಿಯಿಂದ ಅಷ್ಟೇ ಬಿಡು, ನಾನು ಪಡ್ಕೊಂಡು ಬಂದಿದ್ದೆ. ಸಮಾಧಾನ ಹೇಳ್ಬೋದು ಕಣೆ, ಅದರಿಂದ ಶಾಶ್ವತ ಸಮಾಧಾನ ಸಿಗುತ್ತಾ? ಬೇಬಿ, ಮಧ್ಯಾಹ್ನ ಊಟನೂ ಮಾಡಿಲ್ಲ, ಸ್ವಲ್ಪ ಕಾಫಿ ಕುಡಿ ತಗೋ. ಬೇಡ, ಅದ್ಗೆ ಈ ಮನೆಗೆ ನಾನು ಅಂದ್ರೆ ಏನು? ಯಾಕೆ ಹಾಗೆ ಮಾತಾಡ್ತೀಯಾ? ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ಯಾ, ಅದಕ್ಕೆ ತಕ್ಕ ಹಾಗಿರ್ಬೇಕಲ್ವಾ? ಯಾವ ಸಂಪತ್ತಿಗೆ? ಪ್ಲೀಸ್ ಅದಕ್ಕೆ ನೀವು ನನ್ನ ಹತ್ರ ಮಾತಾಡ್ಬೇಡಿ. ನಾನು ಯಾಕೆ ಮಾತಾಡಬಾರ್ದು? ಸರಿ, ನೀವು ಮಾತಾಡ್ಕೊಳ್ಳಿ, ನಾನಂತೂ ಮಾತಾಡಲ್ಲ. ಮಾತಾಡ್ಬೇಡ, ನಾನು ಮಾತಾಡ್ತೀನಿ, ನೀನ್ ಕೇಳಿಸ್ಕೊ. ಹೊಟ್ಟೆ ಹಸಿತಿಲ್ವಾ ಬೇಬಿ? ಇವತ್ತು ಅಡುಗೆ ಏನು ಗೊತ್ತಾ? ಮೆಂತ್ಯ ಬಾತು, ಆಲೂಗಡ್ಡೆ ಈರುಳ್ಳಿ ಹುಳಿ ಮತ್ತೆ ಹೆಸರುಬೇಳೆ ತೊವೆ ಎಲ್ಲ ಕಲಾವಸು ಮಾಡಿರೋದು. ಏನೇ ಹೇಳು, ಈ ಮಾಲ್ತಕ್ಕ ಕಲಾವಸುಗೆ ಅಡುಗೆಯಲ್ಲಿ ಬಹಳ ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ. ಅದರಲ್ಲೂ ನಮ್ಮ ವಸುಗೆ ಅದೇನೋ ಹೇಳ್ತಾರಲ್ಲ,
ಕಟ್ಕೊಂಡವ್ನ ಹೊಟ್ಟೆ ಗೆದ್ರೆ ಅವನನ್ನೇ ಗೆದ್ದ ಹಾಗೆ ಅಂತ ಅಲ್ವಾ ಬೇಬಿ? ನನ್ಗೇನ್ ಗೊತ್ತು ಅದಕ್ಕೆ? ಗಂಡನ್ ಬಿಟ್ಟು ಕೂತಿರೋಳ್ತಾನೆ ನಾನು. ಯಾಕೆ ಹಾಗೆ ಮಾತಾಡ್ತೀಯಾ? ಅದೇ ತಾನೇ ಸತ್ಯ. ಮುಖಕ್ಕೆ ಹೇಳಲ್ಲ ನನ್ನ ಹಾಗೆ ನೀವು, ಮನ್ಸಲ್ಲಿರೋದು ಅದೇ ತಾನೆ. ಯಾರು ಹೇಳಿದ ಹಾಗಂತ? ಹೆತ್ತಾಯಿನೇ ಹೇಳ್ತಾರೆ. ಅವ್ರು ಹೇಳೋದ್ರಲ್ಲಿ ಏನ್ ತಪ್ಪು? ಮದ್ವೆ ಆದ್ರೂ ತವ್ರ ಮನೆಯಲ್ಲೇ ಟಿಕಾಣಿ. ಕಟ್ಕೊಂಡ್ ಗಂಡ ಬಾಯಿ ಮಾತ್ಗಾದ್ರೂ ವಾಪಸ್ ಬಾ ಅಂತ ಒಂದಿನನೂ ಕರೀಲಿಲ್ಲ. ನಾನು ಹುಚ್ಚಿ, ಬರ್ತಾನೆ, ಕರೀತಾನೆ, ವಿಶ್ ಮಾಡ್ತಾನೆ ಅಂತ ಕಾಯ್ತಾ ಇದ್ದೆ. ಅಟ್ಲೀಸ್ಟ್ ಒಂದ್ ಫೋನ್ ಕೂಡ ಮಾಡೋದಿಲ್ಲ ಅವನು. ಇಂಥ ಸಂಪತ್ಗೆ ಈ ಅಲಂಕಾರ, ಈ ಸಂಭ್ರಮ. ಯಾಕೆ ಇಷ್ಟೊಂದು ಮನ್ಸಿಗೆ ಹಚ್ಕೋತೀಯಾ? ಹಚ್ಕೊಳ್ದೆ ಹೇಗಿರೋದು? ಗಂಡ ಅನ್ಸ್ಕೊಂಡೋನು ಇನ್ನೂ ಬದುಕಿದಾನಲ್ಲ. ಬೇಬಿ ಹಾಗೆಲ್ಲ ಮಾತಾಡ್ಬೇಡ್ವೆ. ಗಂಡನ್ ಕಳ್ಕೊಳ್ಳೋದು ಅಂದ್ರೆ ನಿಮ್ಗೇನೆ ಗೊತ್ತು. ಇನ್ನೇನತ್ಗೆ, ಗಂಡ ಇದ್ದಾನೆ ಇದೇ ಊರಲ್ಲಿ, ಬರೀ ಲೆಕ್ಕಕ್ಕಷ್ಟೇ. ಗಂಡ ಇಲ್ಲ ಅಂತ 4 ದಿನ ಹತ್ತು ಕರೆದು ಸಮಾಧಾನ ಮಾಡ್ಕೊಳ್ತಿದ್ದೆ. ಆಮೇಲೆ ತವ್ರ ಮನೆ ಸೇರ್ಕೊಳ್ತಿದ್ದೆ. ನನ್ನ ಹಣೆ ಬರ್ದಲ್ಲಿ ಬರ್ದಿರೋದೇ ಇಷ್ಟು ಅನ್ಸುತ್ತೆ. ಈ ಕುಂಕುಮ ಅಳಿಸಿ ಬೇಡ ಬೇಬಿ, ವಿಧವೆ ಆಗಿರೋ ಬದುಕು ನನ್ನೊಬ್ಬಳಿಗೆ ಸಾಕು. ಯಾರಿಗೂ ಬರೋದು ಬೇಡ. ಇವತ್ತೆಲ್ಲ ನಾಳೆ ಸರಿ ಹೋಗ್ಬೋದು, ಬರ್ಬೋದು ಅನ್ನೋ ದೂರದ ನಿರೀಕ್ಷೆಲಾದ್ರೂ ನೀನ್ ಇರ್ಬೋದು. ಆದ್ರೆ ನಾನು ಗೋಡೆಗೆ ಮುಖ ಮಾಡಿರೋ ಬದುಕು, ಆಚೆಗೊಂದು ಬೆಳಕಿದೇನು ಭರವಸೆನೇ ಇಲ್ಲದ ಬದುಕು. ನನ್ನ ಯಾತನೆ ಯಾರಿಗೂ ಬೇಡ. ಹಾಗೆಲ್ಲ ಮಾತಾಡ್ಬೇಡ್ವೆ. ನೋಡಿ, ಜಾಹ್ನವಿ ಇನ್ನ ಚಿಕ್ಕವಳು, ಸ್ವಲ್ಪ ತಿಳುವಳಿಕೆ ಕಡಿಮೆ. ಅವರಪ್ಪ ಅಂದ್ರೆ ವಿಪರೀತ ಗೌರವ ಪ್ರೀತಿ. ಅವರಪ್ಪನ್ ಯಾರಾದ್ರೂ ಏನಾದ್ರು ಅಂದ್ರೆ ಹಿಂದೂ ಮುಂದೆ ನೋಡದೆ ಮಾತಾಡ್ಬಿಡ್ತಾಳೆ. ಆದ್ರೆ ಮನ್ಸಲ್ಲಿ ಏನೂ ಇರಲ್ಲ. ಅವಳಿಗಂತೂ ಬುದ್ಧಿ ಇಲ್ಲ. 6 ಕತ್ತೆ ವಯಸ್ಸಾಗಿರೋ ಅವ್ರ ಅಪ್ಪನಿಗೂ ಇಲ್ಲ. ನಿಮ್ ಮಗ ಆದ್ರೂ ನಿಮ್ ಪರ ಇರ್ಬೇಕಿತ್ತಲ್ಲ. ನೀವೆಲ್ಲರೂ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕಾಗಿತ್ತು. ನೀವು ಕೇಳಿದ್ದೆಲ್ಲ ಕೊಡ್ತೀನಿ ನಿಂದಿರ್ಲಿವ ನಾನು? ಮೊದ್ಲೆಲ್ರು ಹಾಗೆ ಇದ್ರು. ಹಾಳದ ಅಕೌಂಟೆಂಟ್ ಮನೆಗ್ ಬಂದ್ ಹೋದಾಗ್ನಿಂದ ಎಲ್ರು ಹೀಗ ಆಡ್ತಿದ್ದಾರೆ ಮದನ್ ಅವ್ರೆ. ಯಾವ ಅಕೌಂಟೆಂಟು? ಅವನು ನಿಮ್ಗೂ ಗೊತ್ತು, ಅದೇ ಬಸ್ ಸ್ಟಾಪು ಪೊರ್ಕಿ. ಅವನಾ? ಜಾಹ್ನವಿ ಮನ್ಸಲ್ಲಿ ಏನಿದೆ ಅಂತ ಗೊತ್ತಾ? ನಿಮ್ ಗಂಡಿಗೆ ಏನಾದ್ರೂ ಅವನೇ ಅಳಿ ಆಗ್ಲಿ ಅಂತಿದ್ಯಾ? ಇಲ್ಲ ಅಂದ್ರೆ ಇಷ್ಟು ದಿನ ಬಾಲ ಮುದ್ರಕೊಂಡಿದ್ದವ್ರು ಈಗ ಬಾಲ ಬೀಸ್ತಾರೆ ಅಂದ್ರೆ ಏನ್ ಅರ್ಥ? ಛೇ, ಆತರ ಏನು ಇಲ್ಲ. ಜಾಹ್ನವಿಗ್ ನೀವೇ, ಅದ್ರ ಬಗ್ಗೆ ನಿಮ್ಗೆ ಅನುಮಾನನೇ ಬೇಡ. ಜಾಹ್ನವಿ ನಡ್ಕೊಂಡಿದ್ದನ್ನ ಕ್ಷಮಿಸಲ್ಲ ನಾನು. ಮದ್ವೆ ಆದ್ಮೇಲೆ ಒದ್ದು ಎಲ್ಲಿಡ್ಬೇಕು ಅಲ್ಲಿ ಇಡ್ತೀನಿ. ಕೂರು ಅಂದ್ರೆ ಕೂರ್ಬೇಕು, ನಿಲ್ಲು ಅಂದ್ರೆ ನಿಲ್ಬೇಕು. ನಾನು ಯಾರಿಗೂ ಕೇರ್ ಮಾಡಲ್ಲ. ಮದ್ವೆ ಆದ್ಮೇಲೆ ನಿಮ್ಗೆ ಹೇಗ್ ಬೇಕೋ ಹಾಗೆ ನಡೆಸ್ಕೊಳ್ಳಿ. ಮದ್ವೆ ನಡಿಬೇಕಷ್ಟೇ. ಸ್ವಲ್ಪ ತಾಳ್ಮೆಯಿಂದ ಇರಿ, ಜಾಣ್ಮೆಯಿಂದ ಅವಳನ್ನ ಒಲಿಸ್ಕೊಳ್ಳಿ. ಇಷ್ಟೊಂದು ಕೋಪ ತಾಪ ಯಾವ ಹುಡುಗಿ ಸಹಿಸ್ಕೋತಾಳೆ ಹೇಳಿ? ಅಂದ್ರೆ ಜಾಹ್ನವಿನ್ ಮದ್ವೆ ಆಗೋದ್ ಮುಖ್ಯ ಅಲ್ವಾ? ಈಗ್ಲಿಂದ ಅದ್ದು ಬಸ್ತಲ್ಲಿ ಇಟ್ಕೋಬೇಕು. ಈಗಿನ ಕಾಲದ ಹುಡುಗಿರಲ್ವಾ? ಮೊದ್ಲು ಆ ಅಕೌಂಟೆಂಟ್ಗೊಂದು ದಾರಿ ಮಾಡಿ. ಅವನಿಂದಾನೇ ಇವರೆಲ್ಲ ಹೀಗೆ ಆಡ್ತಿದ್ದಾರೆ ಅಂತ ನಂಗೆ ಅನುಮಾನ. ಅದ್ರ ಬಗ್ಗೆ ಯೋಚನೆ ಬೇಡ. ಆ ಅಕೌಂಟೆಂಟ್ಗೆ ನಾನ್ ದಾರಿ ತೋರಿಸ್ತೀನಿ. ದುಡ್ಡು ಬೀಸ್ ಹಾಕಿದ್ರೆ ಈ ಪ್ರಪಂಚದಲ್ಲಿ ಏನ್ ಬೇಕಾದ್ರೆ ನಡೆಯುತ್ತೆ. ಅವನ ಕೈ ಕಾಲು ಹೇಗೆ ನೆಟ್ಟಿಗಿರುತ್ತೆ ಅಂತ ನಾನು ನೋಡ್ತೀನಿ. ನೀವು ಮನೆಯವ್ರನ್ನ ಲೂಸ್ ಬಿಡಬೇಡಿ. ಆಯ್ತು. ಜಾಹ್ನವಿ ವಿಷಯದಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರಿ. ಅವಳಿಗೆ ಅವ್ರ ಅಪ್ಪ ಅಂದ್ರೆ ಪಂಚಪ್ರಾಣ. ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಎಲ್ಲಿ ಕೈ ಬಿಟ್ಟು ಹೋಗುತ್ತೋ ಅಂತ. ಜಾಹ್ನವಿನ ಮನಸ್ಸಿನಲ್ಲಿ ಇಟ್ಕೊಳ್ಳಿ, ಯೋಚನೆ ಮಾಡಿ. ನಿಮ್ಮನ್ನು ಕಳ್ಕೊಳಕ್ಕೂ ನಮ್ಗೆ ಇಷ್ಟ ಇಲ್ಲ. ಆ ಅಕೌಂಟೆಂಟು ಎಲ್ಲಿ ಕೆಲಸ ಮಾಡೋದು? ಅದೇನೋ ಅನ್ನಪೂರ್ಣ ಫುಡ್ಡು ಅಂಥಲ್ಲಿ ಕೆಲಸ ಮಾಡ್ತಾನೆ. ಮಿಕ್ಕಿದ್ದು ನನಗ್ ಬಿಡಿ. ಒಂದು ಹೆಣ್ಣಿಗೆ ಮದುವೆ ಅಂದ್ರೆ ಮತ್ತೊಂದು ಜನ್ಮ ಸಿಕ್ಕಾಗೆ. ಆಸರೆ, ಆಶ್ರಯ, ಆತ್ಮೀಯತೆ ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಭದ್ರತೆ ಕೊಡುತ್ತೆ.
ಚಿಕ್ಕಂದಲ್ಲಿ ತಂದೆ, ಹರಿಯೋದ್ರಲ್ಲಿ ಗಂಡ, ಮುಪ್ಪಿನಲ್ಲಿ ಮಗ. ಆದ್ರೆ ನನಗೆ ತಂದೆ ಮನೆಯಿಂದ ಇಲ್ಲಿಗೆ ಬಂದೆ. ನೀವು ಇಲ್ಲ, ಮಗನೂ ಇಲ್ಲ. ಎಂತ ಪಾಪಿದಾರು. ನನ್ನ ಜೀವನಕ್ಕೆ ಉದ್ದೇಶನೇ ಇಲ್ಲ. ಶ್ರೀ ಒಬ್ಬ ನನ್ನ ಜೀವನದಲ್ಲಿ ಇಲ್ಲದೆ ಹೋಗಿದ್ದಿದ್ರೆ ಏನ್ ಮಾಡ್ಬೇಕಾಗಿತ್ತು ನಾನು? ಈ ಮನೆಯಲ್ಲಿ ಎಲ್ಲರೂ ನನ್ನನ್ನು ಪ್ರೀತಿಸ್ತಾರೆ. ಆದ್ರೆ ಒಂದೊಂದ್ಸಲ ಈ ಪ್ರೀತಿಯ ತಲಾದಿ ಅನುಕಂಪ ಏನೋ ಅನಿಸ್ಬಿಡುತ್ತೆ. ಲಲಿತಾ, ಅಳ್ತಾ ಇದೆಯಾ? ಇಲ್ಲ ಅತ್ತೆ, ನಿನ್ ಕಣ್ಣೇ ಹೇಳುತ್ತೆ. ಗಂಡನ ನೆನಪಾಯ್ತಾ? ಹಾಗೇನು ಇಲ್ಲ ಅತ್ತೆ, ಸುಮ್ಮನೆ ನಿಂತಿದ್ದೆ. ನಿಜ, ಗಂಡ ಇಲ್ಲ ಅನ್ನೋ ದುಃಖ ನಿರಂತರ. ಕಾಡಿನಲ್ಲಿ ದಾರಿ ತಪ್ಪಿದ ಹಾಗೆ, ಎಷ್ಟು ಹುಡುಕಿದ್ರೂ ಸಿಗೋದಿಲ್ಲ. ಕಳೆದು ಹೋದ ದಾರಿ ಹುಡುಕೋ ಪ್ರಯತ್ನ ಮಾಡ್ತಿಲ್ಲ ಅತ್ತೆ. ನಾನಿವನ್ ಕಳ್ಕೊಂಡಾಗ ಮಕ್ಕಳು ಚಿಕ್ಕವು, ದಡ ಸೇರಿಸ್ಬೇಕಾಗಿತ್ತು, ಸಂಪಾದನೆ ಮಾಡಬೇಕಾಗಿತ್ತು. ಇವರಿಲ್ಲ ಅನ್ನೋ ನೆನಪು ಮಾಡ್ಕೊಳ್ಳೋಕ್ಕೂ ಪುರುಸೊತ್ತಿಲ್ಲದೆ ಕೆಲಸ ಮಾಡಬೇಕಾಗಿತ್ತು. ಈಗ ಇದನ್ನೆಲ್ಲ ಯಾರು ನೆನಪು ಮಾಡಿದ್ರು ನಿನ್ಗೆ? ಯಾರು ಯಾಕತ್ತೆ ನೆನಪು ಮಾಡ್ತಾರೆ? ಕ್ಷಣ ಕ್ಷಣಕ್ಕೂ ಇದೇ ಯೋಚನೆಯಲ್ಲಲ್ವಾ ನಾನಿರೋದು. ಅದು ಬೇರೆ. ಹೊರಗಿಂದ ಪೆಟ್ಟು ಬೀಳದೆ ಹೊರತು ಒಳಗಿಂದ ನೋವು ಬರೋದಿಲ್ಲ. ಹೇಳು, ಯಾರು ಏನಂದ್ರು? ನಮ್ಮನೇಲಿ ಯಾರು ಯಾಕತ್ತೆ ಏನಂತಾರೆ ಅಂಥವ್ರು ಯಾರು ಇಲ್ಲ. ನಮ್ಮ ಮನೆ ತುಂಬಿದ ಲಕ್ಷ್ಮಿಯವ್ರ ಕಣ್ಣಲ್ಲಿ ನೀರು ಬರಬಾರ್ದು ಅಂತ ನನಗೆ ಆಸೆ ಇತ್ತು. ಆದ್ರೆ ಬಂದ ಲಕ್ಷ್ಮಿಯರ ಕಣ್ಣಲ್ಲೆಲ್ಲ ನೀರು ಬರೋ ಹಾಗೆ ಮಾಡಿದೆ. ಒಬ್ಬ ಇಲ್ದಿದ್ರೆ ನಮ್ಮ ಮನೆ ಏನಾಗ್ತಿತ್ತು? ಹೇಳಂತ ಯಾರು ಏನ್ ಹೇಳಿದ್ರು? ಖಂಡಿತ ಇಲ್ಲ ಅತ್ತೆ. ನೀನ್ ಹೇಳ್ದೆ ಇದ್ರು ನನಗೆ ಗೊತ್ತಾಗುತ್ತೆ. ಬೇಬಿ ಏನಂದ್ಲು? ನೀವೆಲ್ಲ ಸೇರ್ಕೊಂಡು ಅವಳನ್ನ ತಲೆ ಮೇಲೆ ಕೂರಿಸ್ಕೊಂಡಿದ್ದೀರಾ, ಅದಕ್ಕೆ ಅವಳು ಹೀಗೆ ಮಾಡ್ತಾಳೆ. ಇರು, ಇವತ್ತವಳು ಸರಿಯಾಗಿ ಮಾಡ್ತೀನಿ. ಅತ್ತೆ, ಬೇಬಿ ನನ್ಗೇನು ಹೇಳಿಲ್ಲ. ಪಾಪ, ಇವತ್ತವಳು ವೆಡ್ಡಿಂಗ್ ಆನಿವರ್ಸರಿ, ಅದಕ್ಕೆ ಬೇಜಾರಿನಲ್ಲಿದ್ದಾಳೆ. ಅದಕ್ಕೆ ಮನೇಲಿ ಇರೋರಿಗೆಲ್ಲ ಬೇಜಾರು ಮಾಡೋದಾ? ಅವಳ ಕೈಯಾರ ಅವಳ ಬದುಕನ್ನು ಅವಳು ಹಾಳು ಮಾಡ್ಕೊಂಡ್ಲು. ಅದಕ್ಕೆ ಯಾರು ಹೊಣೆ? ಬೇಬಿ ಏನು ಹೇಳಲಿಲ್ಲ ಅತ್ತೆ ನನಗೆ. ಹೇಳು, ಬೇಬಿ ಏನಂದ್ಲು? ನನ್ಗೆ ಈಗಲೇ ಗೊತ್ತಾಗ್ಬೇಕು. ಬಾ ನಂದಿದೆ. ಅತ್ತೆ, ಮಳೆ ಬರ್ತಿದೆ. ಶ್ರೀ, ಬಾ, ಮಳೆ ಬರ್ತಿದೆ. ಡಿಸೈಡ್ ಮಾಡೋದು ಎಷ್ಟು ಕಷ್ಟ ಆಯ್ತು ಗೊತ್ತಾ? ಅಪ್ಪ ನನ್ನ ಜೊತೆ ಇದ್ರು, ಆದ್ರೆ ಅಮ್ಮಂಗ್ ನನ್ನ ಡಿಸಿಷನ್ ಬಗ್ಗೆ ಇನ್ನೂ ಕೋಪ ಇದೆ. ಯು ಡೋಂಟ್ ಹ್ಯಾವ್ ಟು ಬಾದರ್. ನೀನ್ ತಗೊಂಡಿರೋ ಡಿಸಿಷನ್ ಕರೆಕ್ಟ್ ಆಗಿದೆ. ಹೌದಾ? ಹೇಗೆ ಡಿಸೈಡ್ ಮಾಡ್ದೆ? ಆ ವ್ಯಕ್ತಿಗೆ ತುಂಬಾ ಅಹಂ ಇದೆ ಅಂತ ನಂಗೆ ಗೊತ್ತಿತ್ತು, ಆದ್ರೆ ದುಡ್ಡಿರೋರೇ ಹೀಗೆ ಅಂತ ಸಹಿಸ್ಕೊಂಡಿದ್ದೆ. ಆದ್ರೆ ನನ್ ಬಗ್ಗೆನೇ ಚೀಪಾಗಿ ಮಾತಾಡ್ತಾನೆ. ನಂತರ 100 ಹುಡುಗಿಯರ್ ನಿಂತಿದಾರಂತೆ ಅವನಿಗೆ ಮದ್ವೆ ಆಗಕ್ ರೆಡಿ ಆಗಿ. ದುಡ್ಡಿದ್ರೆ ಹುಡುಗಿಯರ್ ಸಿಗ್ತಾರೆ ಅನ್ನೋ ಆಟಿಟ್ಯೂಡು.
ತುಂಬಾ ಚೀಪ್ ಅನ್ಸ್ತು, ಬೇಡ ಅನ್ಬಿಟ್ಟೆ. ಹಾಗನ್ನ ಹ್ಮ್. ಅಷ್ಟೆಲ್ಲ ಕೇಳಿಸ್ಕೊಂಡು ಸುಮ್ನೆ ನಗ್ತಾ ಇದ್ಯಾ ನೀನು? ಏನ್ ಮಾಡ್ಬೇಕಿತ್ತು? ತೆಗೆದ್ ಒಂದ್ ಕಪಾಳಕ್ ಬಿಡ್ಬೇಕಾಗಿತ್ತು. ಹಾಕಿ ಅಂದ್ರೆ ಇಷ್ಟೆಲ್ಲ ಕೇಳಿಸ್ಕೊಂಡು ಹೇಗ್ ಸುಮ್ನೆ ಇದ್ದೆ ಜಾನ್ವಿ? ನಾನ್ ಅವನಿಗೆ ಕಪಾಳಕ್ ಹೊಡೆದ್ರೆ ಬೈದ್ರೆ ಅವನ್ ಬದ್ಲಾಗ್ತಾನ? ನಾನು ಅವನ್ ತರಾನೇ ಕೂಗಾಡಿದ್ರೆ ಕಿರ್ಚಾಡಿದ್ರೆ ಅವನಿಗೂ ನನಗೂ ಏನ್ ವ್ಯತ್ಯಾಸ ಹೇಳು? ಯಾಕೆ ಹಾಗೆ ನೋಡ್ತಿದ್ಯಾ?